ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಿಲನ್. ಪ್ರೊಬ್ಯಾಬಿಲಿಟಿಯಲ್ಲಿ ನಾವು ಇವೆಂಟ್ಸ್ಗಳ ಪ್ರಕಾರಗಳನ್ನು ನೋಡ್ತಾ ಇದ್ವಿ. ಈಗಾಗಲೇ 9 ರೀತಿಯ ಪ್ರಕಾರಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಯಾರು ಅವುಗಳನ್ನು ನೋಡಿಲ್ಲೋ ಮೀನಿಂಗು ವಿತ್ ಎಕ್ಸಾಂಪಲ್ಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಎಲ್ಲ ಇವೆಂಟ್ಸ್ಗಳ ಟೈಪ್ಗಳು ಒಂದೇ ರೀತಿ ಸಿಮಿಲರ್ ಅನಿಸಿದ್ರು ಕೂಡ ಅದರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ವಿಡಿಯೋನ ಪೂರ್ತಿ ಎಂಡ್ವರೆಗೆ ನೋಡಿ ನೋಟ್ಸನ್ನು ಮಾಡ್ಕೋರಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ದ ಮೀನಿಂಗ್ ಅನ್ನ ನೋಡೋಣಂತ. ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಮೀನ್ಸ್ ಇಫ್ ದ ಹ್ಯಾಪನಿಂಗ್ ಆಫ್ ಎನಿ ಒನ್ ಆಫ್ ದ ಇವೆಂಟ್ ಡಸ್ ನಾಟ್ ಪ್ರಿವೆಂಟ್ಸ್ ದ ಹ್ಯಾಪನಿಂಗ್ ಆಫ್ ಆಲ್ ಅದರ್ ಇವೆಂಟ್ಸ್ ಇನ್ ಎ ಸಿಂಗಲ್ ಟ್ರಯಲ್, ದೆನ್ ದ ಇವೆಂಟ್ಸ್ ಆರ್ ಸೇಡ್ ಟು ಬಿ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಒಂದು ಇವೆಂಟು ಏನ್ ಮಾಡಂಗಿಲ್ಲ, ಇನ್ನೊಂದು ಇವೆಂಟು ಆಗದೆ ಇರುವ ರೀತಿಯಲ್ಲಿ ತಡೆಯೋದಿಲ್ಲ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿತೀವಿ. ಒಂದೇ ಸಿಂಗಲ್ ಟ್ರಯಲ್ ನಲ್ಲಿ ನಡೆಯುವಂತದ್ದನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಆರ್ ಅನದರ್ ಮೀನಿಂಗ್, ವೆನ್ 2 events ಕ್ಯಾನ್ ಹ್ಯಾಪನ್ ಟುಗೆದರ್ ಅಟ್ ದ ಸೇಮ್ ಟೈಮ್ ದೇ ಆರ್ ಸೇಡ್ ಟು ಬಿ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್. 2 ಇವೆಂಟ್ಗಳು, ಎ ಮತ್ತೆ ಬಿ ಇವೆಂಟ್ಗಳು, 2 ಇವೆಂಟ್ಗಳು ಒಂದೇ ಟ್ರಯಲ್ ನಲ್ಲಿ ಆಗುವ ಸಾಧ್ಯತೆಗಳು ಇದ್ರೆ ಅದಕ್ಕೆ ನಾವು ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಕರಿಬೇಕು. ಇನ್ ಸಿಂಪಲ್ ವರ್ಡ್ ವಿ ಕ್ಯಾನ್ ಸೇ ದಟ್ ಬೋತ್ ಇವೆಂಟ್ಸ್ ಕ್ಯಾನ್ ಹ್ಯಾಪನ್ ಟುಗೆದರ್ ಇನ್ ದ ಸೇಮ್ ಟ್ರಯಲ್. ಎಕ್ಸಾಂಪಲ್ ಅನ್ನ ನೋಡ್ರಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ. ವೆನ್ ಎ ಡೈಸ್ ಈಸ್ ರೋಲ್ಡ್, ಇವೆಂಟ್ ಎ ಏನಂತ ಹೇಳ್ತಾ ಇದ್ದೀವಿ ಅಂದ್ರೆ ನಾವು ಗೆಟ್ಟಿಂಗ್ ಈವನ್ ನಂಬರ್, ಅಂಡ್ ಇವೆಂಟ್ ಬಿ ಗೆಟ್ಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 4. ಒಂದು ಡೈಸ್ ನಲ್ಲಿ ಇರುವಂತಹ ಈವನ್ ನಂಬರ್ಗಳು ಅಂತ ನಾವು ನೋಡಿದ್ರೆ 2, 4, 6. ದೆನ್ ಗ್ರೇಟರ್ ದ್ಯಾನ್ 4 ಅಂತ ಹೇಳೈತಿ ಇವೆಂಟ್ ಬಿ ಒಳಗಡೆ. ಗ್ರೇಟರ್ ದ್ಯಾನ್ 4 ಅಂತಂದ್ರೆ 5 ಮತ್ತು 6. ಈ ಒಂದು ಎ ಇವೆಂಟ್ ದಲ್ಲಿ ಮತ್ತು ಬಿ ಇವೆಂಟ್ ದಲ್ಲಿ ಏನಾದರೂ ಕಾಮನ್ ನಂಬರ್ ಇದೆಯಾ ಅಂತ ನೋಡೋದಾದ್ರೆ ಕಾಮನ್ ನಂಬರ್ ಯಾವ್ದ್ರಿ? 6. 6 ಅನ್ನೋದು ಒಂದು ಈವನ್ ನಂಬರ್ ಕೂಡ ಹೌದು ಮತ್ತು ಅದರ ಜೊತೆಗೆ ಗ್ರೇಟರ್ ದ್ಯಾನ್ 4 ಕೂಡ ಹೌದು. ಹಾಗಾಗಿ ಒಂದ ಸಿಂಗಲ್ ಟ್ರಯಲ್ ನಲ್ಲಿ ನಮ್ಗೆ ಈವನ್ ನಂಬರು ಕೂಡ ಸಿಗತ್ತೆ, ಗ್ರೇಟರ್ ದ್ಯಾನ್ 4 ಕೂಡ ಸಿಗಬಹುದು. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ? ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ನಾವು ಕರಿತೀವಿ. ಯು ಕ್ಯಾನ್ ಗೆಟ್ ಈವನ್ ನಂಬರ್ ಅಂಡ್ ನಂಬರ್ ಗ್ರೇಟರ್ ದ್ಯಾನ್ 4 ಟುಗೆದರ್ in one throw, so they are not mutually exclusive events. Formula: if A and B are not mutual exclusive, then probability of A intersection B not equal to 0. ಅಗಳಿದ ಡೈಸ್ದ ಎಕ್ಸಾಂಪಲ್ ಏನು ಹೇಳಿದೆ ನಾನು ನಿಮ್ಗೆ, ಎ ಇವೆಂಟು ಈವನ್ ನಂಬರ್ ಇತ್ತು, ಬಿ ಇವೆಂಟು ಗ್ರೇಟರ್ ದ್ಯಾನ್ 4 ಇತ್ತು, ಅದರಲ್ಲಿ ಕಾಮನ್ 6 ಇತ್ತು. ಹಾಗಾಗಿ ಇಲ್ಲಿ ನಾವೇನಂತ ಹಾಕೇವಿ? ಸಿಂಬಾಲ್ ನಾಟ್ ಈಕ್ವಲ್ ಟು ಅಂತ ಹಾಕೇವಿ. ನಾಟ್ ಈಕ್ವಲ್ ಟು 0, ಯಾಕಂದ್ರೆ ಅಲ್ಲಿ ಕಾಮನ್ 1 ನಂಬರ್ ಇದೆ. ಹಾಗಾಗಿ ಅಂಡ್ ಅನದರ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಕಾಮನ್ ಏನ್ ಇರುತ್ತಲ್ಲ ಅದನ್ನ ಮೈನಸ್ ಮಾಡಿ ಬರಿಬೇಕು ಅಂತ ಅರ್ಥ. ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನಾವು ಎಡಿಷನ್ ಥಿಯರಮ್ಗಳ ಬಗ್ಗೆ ನೋಡೋಣಂತ. ಅದರಲ್ಲಿ 2 ತರದ ಎಡಿಷನ್ ಥಿಯರಮ್ಗಳು ಬರ್ತಾವೆ. ವೆನ್ ದ ಇವೆಂಟ್ಸ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ವೆನ್ ದ ಇವೆಂಟ್ಸ್ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ನೀವು ಈಗಾಗಲೇ 2 ತರದ ಮೀನಿಂಗ್ ಗಳನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಅಂದ್ರೆ ಈ ಥಿಯರಮ್ಗಳು ಬಹಳಷ್ಟು ಸರಳವಾಗಿ ಅರ್ಥ ಆಗ್ತಾವ. ಇದ್ರ ಮೇಲೂ ಕೂಡ ನಿಮ್ಗೆ ಪ್ರಾಬ್ಲಮ್ಗಳು ಇರ್ತಾವ. ಮತ್ತು ಥಿಯರಿ ಆಸ್ಪೆಕ್ಟ್ ಒಳಗೂ ಕೂಡ ನಿಮ್ಗೆ ಏನ್ ಕೇಳ್ತಾರ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರ, ಎಡಿಷನ್ ಥಿಯರಮ್ ಬರೀರಿ ಅಂತ ಹೇಳಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದಾವ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.